ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ಲಾಕ್ಸ್ನ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಮಗುಗೆ ಆಯಿಲ್ ಮಸಾಜ್ ಮಾಡೋದು ಹೇಗೆ ಪ್ಲಸ್ ಸ್ನಾನ ಮಾಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನನ್ನ ಮಗುಗೆ ಇಂಜೆಕ್ಷನ್ ಹಾಕಿಸೋದ್ರಿಂದ 3 ದಿವಸದಿಂದ ಸ್ನಾನ ಮಾಡಿಸಿರ್ಲಿಲ್ಲ. ಸೊ ಇವತ್ತು ಆಯಿಲ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಚುಲಿ ಹರಳೆಣ್ಣೆ ಒಂದೇ ತೊಗೊಂಡಿರೋದು, ಬೇರೆ ಎಣ್ಣೆ ಯಾವುದು ಮಿಕ್ಸ್ ಮಾಡಿಲ್ಲ. ಅದು ಮನೇಲಿ ಮಾಡಿರೋ ಅಂತಹ ಹರಳೆಣ್ಣೆ. ಅದನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಉಗುರು ಬೆಚ್ಚಾಗೋವರೆಗೂ ಬಿಡ್ತೀನಿ ಸ್ವಲ್ಪ ನಾನು. ಸೊ ಅದಾದ್ಮೇಲೆ ಉಗುರು ಬೆಚ್ಚಾದ್ಮೇಲೆ ಎಣ್ಣೆ ತಗೊಂಡು ನೆತ್ತಿಗೆ ಹಿಂಗೆ ಹಚ್ಚಿ ಫುಲ್ ತಲೆ ತುಂಬ ಹರಳೆಣ್ಣೆನೆ ಹಚ್ತೀನಿ. ಹಚ್ಚಿ ಸ್ವಲ್ಪ ಎಣ್ಣೆ ತಗೊಂಡು ಎದೆಗೂಡು ಹತ್ರ ಹಿಂಗೆಲ್ಲ ಮಸಾಜ್ ಮಾಡಿ ಹಿಂಗೆ ತಗೊಂಡು ಮೇಲಿಂದ ಕೆಳಗಡೆ ಹಿಂಗೆ ಅನ್ಬೇಕು. ಹಿಂಗೆ ಅನ್ನೋದ್ರಿಂದ ಸ್ವಲ್ಪ ಬಾಡಿ ಎಲ್ಲ ಮಕ್ಳಿಗೆ ಫ್ರೀ ಆಗತ್ತೆ. ಮತ್ತೆ ಕೈಗೆ ಬಂದ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹಿಡ್ಕೊಂಡು ಹಿಂಗೆ ಅನ್ನಿ. ಅವಾಗ ಮಗು ಹೊಟ್ಟೆಲಿದ್ದಾಗ ಹಿಂಗೆ ಕೈಯೆಲ್ಲ ಮರ್ಚ್ಕೊಂಡಿರುತ್ತಲ್ಲ, ಸೊ ಅವಕ್ಕೆ ಫ್ರೀ ಆಗ್ಲಿ ಅನ್ನೋದಕ್ಕೋಸ್ಕರ ಹಿಂಗೆ ಸ್ಟ್ರೈಟ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಹಿಂಗೆ ಎಳಿಬೇಕು. ಜೋರಾಗಿ ಎಳಿಬಾರ್ದು, ನಿಧಾನಕ್ಕೆ ಅನ್ನಿ. ಮತ್ತೆ ಬೆರಳುಗಳು ಅಷ್ಟೇ ಹಿಂಗೆ ಹಿಡ್ಕೊಂಡು ಬೆರಳುಗಳನ್ನೆಲ್ಲ ಹಿಂಗೆ ಮಸಾಜ್ ಮಾಡಿ. ಅವಾಗ ಮಕ್ಳಿಗೆ ಕೈ ಫುಲ್ಲು ಫ್ರೀ ಆಗತ್ತೆ. ಚೆನ್ನಾಗಿ ಕೈ ಬಿಟ್ಕೊಂಡು ಹಿಂಗೆ ಆಟ ಆಡಿಸ್ತಾವ ಮಕ್ಕಳು. ಸೊ ಈ ಕಡೆನೂ ಅಷ್ಟೇ ಸೇಮ್ ಮಾಡಬೇಕು. ಆ ಕಡೆ ಕೈಯಲ್ಲೂ ಹಿಂಗೆ ಸ್ಟ್ರೈಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು. ಸೊ ಈ ಕಡೆನೂ ಬೆರಳು ಕೂಡ ಅಷ್ಟೇ ಅಂಗೈಗೆಲ್ಲ ಹಿಂಗೆ ಹಚ್ಚಿ ಇದು ಮಾಡಿ. ಸೊ ನೆಕ್ಸ್ಟ್ ಕಾಲಿಗೆ ಒಕ್ಲಿಗೆ ಸ್ವಲ್ಪ ಹರಳೆಣ್ಣೆ ಹಾಕ್ತೀನಿ. ಯಾಕಂದ್ರೆ ನಾವು ಹೀಟಿನ ಪದಾರ್ಥನೇ ತಿನ್ನೋದ್ರಿಂದ ಸೊ ಮಕ್ಳಿಗೂ ಹೀಟೆಲ್ಲ ಇರ್ತವೆ ಅಂತ ಹೇಳಿ ಸ್ವಲ್ಪ ಮಕ್ಳಿಗೆ ಒಂದೇ ಒಂದು ಡ್ರಾಪ್ ಸ್ವಲ್ಪ ಇಷ್ಟ ಹಾಕ್ತೀನಿ. ಸೊ ಅದಾದ್ಮೇಲೆ ಕಾಲಿಗೆ ಹಿಂಗೆ ಹಾಕಿ ಆಯಿಲ್ ಹಾಕಿ ಹಿಂಗೆ ಕೆಳಗಡೆಯಿಂದ ಮೇಲ್ಗಡೆಯಿಂದ ಹಿಂಗೆ ಮಸಾಜ್ ಮಾಡಬೇಕು. ಮಸಾಜ್ ಮಾಡೋದ್ರಿಂದ ಸೊ ಹಂಗೆ ಕಾಲೆಲ್ಲ ಸ್ವಲ್ಪ ಫ್ರೀ ಆಗತ್ತೆ. ಆರಾಮಾಗಿ ಆಡ್ಕೊಂಡು ಕೈ ಕಾಲೆಲ್ಲ ಆಡಿಸ್ಕೊಂಡು ಆಟ ಆಡ್ತಾನೆ. ಸೊ ಈ 2 ಕಾಲು ಹಿಂಗೆ ಮಾಡಿ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ. ಇನ್ನೊಂದು, ಯಾರು ಕೂಡ ಈಗ ಹರಳೆಣ್ಣೆ ಕಂಡ್ರೆ ಮರ್ತೇ ಹೋಗಿದ್ದಾರೆ ಬೆಂಗಳೂರಲ್ಲಂತೂ ಮೊದಲು. ಸೊ ಆಗಿನ ಕಾಲದಿಂದ ಎಲ್ಲರೂ ಹರಳೆಣ್ಣೆನೆ ಹಚ್ಕೊಂಡು ಬರ್ತಾ ಇರೋದು. ಸೊ ನಾನು ನನ್ನ ದೊಡ್ಡ ಮಗಳಿಗೂ ಅಷ್ಟೇ ನಾನು ಹರಳೆಣ್ಣೆನೆ ಹಚ್ಚಿರೋದು. ಬೇಬಿ ಆಯಿಲ್ ಯಾವುದು ಯೂಸ್ ಮಾಡಿಲ್ಲ 6 ಮಂತ್ಸ್ವರೆಗೂ. 6 ಮಂತ್ಸ್ ಅಲ್ಲ, ನಾನು 9 ಮಂತ್ಸ್ವರೆಗೂ ಅವಳಿಗೆ ಬೇಬಿ ಆಯಿಲ್ ಮುಗಿಸೇ ಇಲ್ಲ. 9 ಮಂತ್ಸ್ ಆದ್ಮೇಲೆನೆ ಅವಳಿಗೆ ಬೇಬಿ ಆಯಿಲ್ನೆಲ್ಲ ಹಚ್ಚಿ ಮಸಾಜ್ ಮಾಡೋದು. ಸೈಡಿಗೆ ಹಿಂಗೆ ತಿರುಗಿಸ್ಕೊಂಡು ಇಲ್ಲಿ ಕತ್ತತ್ರ ಹಿಂಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಹಿಂಗೆ ಮೇಲಿಂದ ಕೆಳಕ್ಕೆ ಹಿಂಗೆ ಚೆನ್ನಾಗಿ ನೀವಿದ್ರೆ ಬಾಡಿ ಯಾವಾಗ್ಲೂ ಕೆಳಗೆ ಹಾಕಿರ್ತಾರಲ್ಲ ಮಕ್ಕಳು, ಸ್ವಲ್ಪ ಅವಕ್ಕೆಲ್ಲ ಬಾಡಿ ಫ್ರೀ ಆಗತ್ತೆ, ಮೂಳೆ ಗಟ್ಟಿ ಬರುತ್ತೆ ಅಂತ ಹೇಳಿ ಹಿಂಗೆ ನೀವ್ತೀವಿ. ಜಾಸ್ತಿ ಒತ್ತಿ ನೀವೋ ಅವಶ್ಯಕತೆ ಇಲ್ಲ, ನಿಧಾನಕ್ಕೆ ಸುಮಾರಾಗಿ ಒತ್ತಿ. ಮತ್ತೆ ಸೊಂಟಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಿಂಗೆ ನೀವ್ತಾ ಇದ್ದೀನಿ. ಹಿಂಗೆ ನೀವು ಆದ್ಮೇಲೆ ಈಗ ಮಕ್ಕಕ್ಕೆ ಸೊ ಒಂದೇ ಒಂದು ಡ್ರಾಪ್ ಹಾಕೊಂಡು ಕಪ್ಪಿರೋದು ಕೂಡ ನಾನು ಇದ್ರಲ್ಲೇ ಹೋಗಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ. ಸೊ ಹಿಂಗೆ ನಿಧಾನಕ್ಕೆ ಹಿಂಗೆ ಮಸಾಜ್ ಮಾಡಬೇಕು ಬುಡೆನ. ನನ್ನ ಮಗುಂಗೆ ಒಂದು ಸ್ವಲ್ಪ ಮಕ್ಕ ಮುಟ್ಟಿಸ್ಕೊಡಲ್ಲ, ಅವನು ಹೇಳ್ತಾನೆ. ಆಯ್ತಾಯ್ತು ಆಯ್ತು 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 ಆಗೋಯ್ತು ಆಗೋಯ್ತು ಆಗೋಯ್ತು.